ಹಾಯ್ ನಮಸ್ತೆ ಎಲ್ರಿಗೂ ಪಿ ಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಟಾಟಾ ನೆಕ್ಸಾನ್ ತಂದಿದ್ದೀನಿ. ಇದು 2025 ಲೇಟೆಸ್ಟ್ ಮಾಡಲು. ಈ ಗಾಡಿ ಬಂದು ನಿನ್ನೆ ಡೆಲಿವರಿ ಆಗಿದೆ. ಸೊ ಓನರ್ ಕೂಡ ಇವರೇ ಕರ್ಕೊ ಬಂದಿದ್ದೀನಿ ರಿವ್ಯೂ ಮಾಡೋಣ ಅಂತ ಗಾಡಿನ. ಹಾಯ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾನು ನಿಮಗೆ ಫಸ್ಟ್ ಕೇಳೋ ಕ್ವಶನ್, ಯಾಕೆ ಟಾಟಾ ನೆಕ್ಸಾನ್ ತಗೊಂಡ್ರಿ? ಟಾಟಾ ನೆಕ್ಸಾನು ಬಿಲ್ಡ್ ಕ್ವಾಲಿಟಿ ಚೆನ್ನಾಗೈತೆ, ಆಮೇಲೆ ಎಲ್ಲ ಫೀಚರು ಐತೆ. ನಾವು ಬೇರೆ ಗಾಡಿನೂ ನೋಡಿದ್ವಿ, ಬ್ರೀಜಾ 3X, ಅದಕ್ಕಿಂತ ನಮಗೆ ಇದು ಅನುಕೂಲ ಚೆನ್ನಾಗಾಯಿತು, ಅದಕ್ಕೆ ಇದೇ ತಗೊಂಡ್ವಿ ನಾವು. ಓಕೆ, ನೀವು ಹೇಳ್ದಂಗೆ ಇದೇ ಪ್ರೈಸ್ ಸೆಗ್ಮೆಂಟಲ್ಲಿ ಬ್ರೆಜಾ ಬರುತ್ತೆ, ಕ್ರೆಟಾ ಬರುತ್ತೆ, ಆಮೇಲೆ 3XO ಬರುತ್ತೆ, ಮಹೇಂದ್ರ XUV 3XO. ಸೊ ಆ ಗಾಡಿಗಳನ್ನ ತಗೊಳ್ಳೋದೇನೆ ನಿಮಗೆ ಟಾಟಾ ನೆಕ್ಸಾನೇ ತಗೋಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕಂದರೆ ಅದಕ್ಕಿಂತ ಇದರಲ್ಲಿ ಒಂಚೂರು ಫ್ಯೂಚರ್ಗಳು ಜಾಸ್ತಿ ಐತೆ. 360 ಕ್ಯಾಮ್ರಾ, ಅಲೋ ವೀಲ್ ಎಲ್ಲ ಐತೆ, ಚೆನ್ನಾಗೈತೆ, ಸನ್ರೂಫ್ ಎಲ್ಲ ಚೆನ್ನಾಗೈತೆ. ಆಮೇಲೆ ಬಿಲ್ಡ್ ಕ್ವಾಲಿಟಿ ನೋಡ್ಕೊಂಡು ಟಾಟಾದೇ ತಗೊಂಡಿದ್ದೀವಿ. ಈ ವೇರಿಯಂಟ್ ಕ್ರಿಯೇಟಿವ್ ಪ್ಲಸ್ ಎಸ್ ಅಲ್ವಾ? ಹೌದು ಸರ್. ಎಷ್ಟು ಬೀಳ್ತು ಸರ್ ಇದು ಆನ್ ರೋಡ್ ಕರ್ನಾಟಕ? ಆನ್ ರೋಡು ನಿಮಗೆ 14 ಚಿಲ್ಲರೆ, 14,10 ಸಮಥಿಂಗ್. 14,10. ಆಕ್ಸೆಸರೀಸ್ ಎಷ್ಟು ಹಾಕ್ಸಿದ್ದೀರಾ? ಒಂದು 18,000. 18,000ದಷ್ಟು ಆಕ್ಸೆಸರೀಸ್ ಹಾಕ್ಸಿದ್ದೀರಾ. ಒಟ್ಟು ಟೋಟಲ್ ನಿಮಗೆ ಒಂದು 14-30 ಸಮಥಿಂಗ್ ಆ ಥರ ಬಿದ್ದಿದೆ. ಹೌದು. ಓಕೆ, ನೀವು ಈ ಗಾಡಿನ ತಗೊಳ್ಳೋಕ್ಕಿಂತ ಮುಂಚೆ ಯಾವ್ಯಾವ ಶೋರೂಮ್ಗೆ ಹೋಗಿದ್ರಿ, ಮತ್ತೆ ಆ ಶೋರೂಮ್ಗಳಲ್ಲಿ ಶೋರೂಮ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಇನ್ನು ಟಾಟಾದಲ್ಲಿ ಶೋರೂಮ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಅಂದ್ರೆ ಮೊದಲು ನಾವು ಮಾರುತಿಗೆ ಹೋಗಿದ್ವಿ, ಅಲ್ಲಿ ನಾವು ಕೇಳಿದ್ವಿ, ಎಲ್ಲ ಹೇಳಿದ್ರು ಅವ್ರುವೆ. ಆಮೇಲೆ ನಾವು 3X ಅದು ಮಹೇಂದ್ರಾಗೂ ಹೋಗಿದ್ವಿ, ಅಲ್ಲಿ ಡೆಲಿವರಿಗೆ 1 ತಿಂಗಳು 1.5 ತಿಂಗಳು ಆಗತ್ತಂತ ಹೇಳಿದ್ರು. ಅದಕ್ಕೆ ಬೇಡ ಅಂದ್ಬಿಟ್ಟು ಟಾಟಾದಲ್ಲಿ ಹೋದ್ವಿ. ಟಾಟಾದಲ್ಲಿ 2-3 ದಿನಕ್ಕೆ ನಾವು ಡೆಲಿವರಿ ಕೊಡ್ತೀವಿ ಅಂದರು. ಅದಕ್ಕೆ ನಾವು ಟಾಟಾದಲ್ಲೂ ಫ್ಯೂಚರು ಚೆನ್ನಾಗಿತ್ತು, ಆಮೇಲೆ ಅದಕ್ಕಿಂತ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿತ್ತು, ಅದಕ್ಕೆ ನಾವು ಟಾಟಾನೇ ತಗೊಂಡ್ವಿ. ನೋಡಿ, ಮಹೇಂದ್ರದಲ್ಲಿ ಇದೇ ಪ್ರಾಬ್ಲಮ್ಮು, ವೇಟಿಂಗ್ ಪೀರಿಯಡ್ ಜಾಸ್ತಿ. ಅಂದರೆ ಗಾಡಿಗಳು ತುಂಬ ಚೆನ್ನಾಗಿದೆ, ಬಟ್ ಕೇಳಿದ ಟೈಮ್ಗೆ ಡೆಲಿವರಿ ಕೊಡಲ್ಲ, ಅದೇ ಬೇಜಾರು. 1 ತಿಂಗಳು 2 ತಿಂಗಳು 6 ತಿಂಗಳು 1 ವರ್ಷ ವೆಯ್ಟ್ ಮಾಡಿ ಅಂತಾನೆ. ಅದೊಂದನ್ನ ಮಹೇಂದ್ರ ಡೆಫಿನೆಟ್ಲಿ ಇಂಪ್ರೂವ್ ಮಾಡ್ಕೋಬೇಕು. ಬಟ್ ಟಾಟಾದಲ್ಲಿ ಹಂಗಲ್ಲ, ನಿಮ್ಗೆ ಯಾವಾಗಲೇ ಬೇಕು ಡೆಲಿವರಿ ಅಂದ್ರೆ ನಿಮ್ಗೆ ವಿತಿನ್ 2-3 ಡೇಸ್ ಗಾಡಿ ಕೊಡ್ತಾನೆ. ಅದು ಯಾವುದೇ ಗಾಡಿ ಆಗ್ಬೋದು. ಇನ್ನು ಗಾಡಿ ಯಾವ ಥರ ಇದೆ ಓಡಿಸೋದಕ್ಕೆ? ನಿಮಗೆ ಓಡ್ಸೋಕ್ಕೆ ಎಲ್ಲ ಸ್ಮೂತ್ ಆಗೈತೆ, ಚೆನ್ನಾಗೈತೆ. ಟೆಸ್ಟ್ ಡ್ರೈವ್ ಮಾಡಿದ್ವಿ, ಆಗ ಫುಲ್ ಪವರ್ ಆಗಿತ್ತು. ಸೊ ನಿಮಗೆ ಇದ್ರದ್ದು ಪವರ್ ಎಲ್ಲ ತುಂಬಾ ಇಷ್ಟ ಆಗಿ ತಗೊಂಡಿರೋದು. ಖಂಡಿತ. ಇನ್ನು ಗಾಡಿ ಬಗ್ಗೆ ಬರೋಣ. ಗಾಡಿ ನಿಮಗೆ ಫ್ರಂಟಲ್ಲಿ ಈ ಥರ ಕಾಣುತ್ತೆ. ಫ್ರಂಟಲ್ಲಿ ನಿಮಗೆ ಟಾಟಾ ಲೋಗೋ ಇದೆ, ಆ ಕಡೆ ಈ ಕಡೆ 2 DRL ಇದೆ, ಮತ್ತೆ ಇದು ಗ್ರಿಲ್ಲು, ಇಲ್ಲೂ ಸ್ವಲ್ಪ ಗ್ರಿಲ್ ಡಿಸೈನ್ ಇದೆ, ಚೆನ್ನಾಗಿದೆ ಇದು ಗ್ರಿಲ್ ಡಿಸೈನ್. ಮೇನ್ ಫೀಚರ್ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಇದು ಫ್ರಂಟ್ ಕ್ಯಾಮ್ರಾ ನೋಡ್ಬೋದು ಇಲ್ಲಿ, ಮತ್ತೆ ಮಿರರಲ್ಲಿ 2 ಕ್ಯಾಮ್ರಾ ಬರುತ್ತೆ. ಹಾಗೇನೆ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದರೆ, ಗ್ರೌಂಡ್ ಕ್ಲಿಯರೆನ್ಸು 208 mm ಬರುತ್ತೆ. ಇದು ತುಂಬ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ. ಟಾಟಾದಲ್ಲಿ ಬಿಲ್ಡ್ ಕ್ವಾಲಿಟಿ ಅಂತ ಏನು ಹೇಳಬೇಕಾಗಿಲ್ಲ, ಬೈ ಡಿಫಾಲ್ಟ್ ಇದಕ್ಕೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಬರುತ್ತೆ. ಈ ಬಾನೆಟ್ ಎತ್ಬೇಕಾದ್ರೆ ಫೀಲ್ ಆಗುತ್ತೆ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ. ಇದರಲ್ಲಿ ನಿಮಗೆ 1.2 ಲೀಟರ್ ಇಂಜಿನ್ ಬರುತ್ತೆ, ಅಂದರೆ 1200cc ಪೆಟ್ರೋಲ್ ಇಂಜಿನ್ನು. ಇದು ನಿಮಗೆ 120 bhp ಮತ್ತು 170 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಂಜಿನ್ ಎಲ್ಲ ನೋಡ್ಬೋದು ಯಾವ ಥರ ಅಸೆಂಬಲ್ ಮಾಡಿದ್ದಾನೆ ಅಂತ. ನಿಮಗೆ ಈಟು ಕೂಡ ಮೇಲ್ಗಡೆ ಬರಲ್ಲ, ಬಾನೆಟ್ಗೆ ಜಾಸ್ತಿ, ಮತ್ತೆ ಗಾಡಿ ಒಳಗಡೆನೂ ಕೂಡ ಸೌಂಡ್ ಜಾಸ್ತಿ ಬರಲ್ಲ. ಎಲ್ಲ ಒಳಗಡೆ ಎಲ್ಲ ಇನ್ಸುಲೇಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಅಲ್ಲಿ ಒಂದೇನಪ್ಪ ಅಂದರೆ ಈ ಮೇಲ್ಗಡೆ ಒಂದು ಕವರ್ ಕೊಡಬೇಕಿತ್ತು, ಫುಲ್ ಇಂಜಿನ್ ಕವರ್ ಆಗೋ ಥರ. ಸೊ ಅದೊಂದು ಕವರ್ ಒಂದು ಕೊಟ್ಟಿಲ್ಲ. ಗಾಡಿ ಸೈಡಿಂದ ಈ ಥರ ಕಾಣುತ್ತೆ. ಸೈಡಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಬೈ ಡಿಫಾಲ್ಟು ಕಂಪ್ನಿಯಿಂದ ರೂಫ್ ರೈಲ್ಸ್ ಬರುತ್ತೆ. ಇದಕ್ಕೆ ನೀವು ಕ್ಯಾರಿಯರ್ ಬಾಕ್ಸ್ ಕೂಡ ಹಾಕ್ಸ್ಕೋಬಹುದು. ಆಮೇಲೆ ಇವರು ಆಕ್ಸೆಸರೀಸ್ ಆಗಿ ರೈನ್ ವೈಸರ್ಸ್ ಹಾಕ್ಸಿದ್ದಾರೆ ವಿತ್ ಕ್ರೋಮ್ ಆಕ್ಸೆಂಟ್. ಬಾಡಿ ಕ್ಲಾಡಿಂಗು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಇನ್ನು ವೀಲ್ ಸೈಜ್ ಬಂದ್ರೆ 245/60 R16 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಇದರಲ್ಲಿ TPMS ಕೂಡ ಬರುತ್ತೆ. ಟೈರ್ಸ್ ಬಂದು C8 ಟೈರ್ಸ್. ಫ್ರಂಟ್ ಅಲ್ಲಿ ನಿಮಗೆ ಡಬಲ್ ಡಿಸ್ಕ್ ಬರುತ್ತೆ, ಬಟ್ ಬ್ಯಾಕ್ ಅಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರಲ್ಲ, 2 ಡ್ರಮ್ ಬ್ರೇಕೆ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಇದರಲ್ಲಿ ಮಿರರ್ ಅಲ್ಲಿರೋ ಕ್ಯಾಮ್ರಾ ಇಲ್ಲಿ ನೋಡ್ಬೋದು ನೀವು. ಇಲ್ಲೂ ಕೂಡ ಇಂಡಿಕೇಟರ್ ಸ್ಟ್ರೈಪ್ಸ್ ಇದೆ. ಬ್ಯಾಕಿಂದ ಗಾಡಿ ಈ ಥರ ಕಾಣುತ್ತೆ. ಬ್ಯಾಕಲ್ಲಿ ಶಾರ್ಕ್ ಫಿನ್ ಆಂಟನಾ, ಇಲ್ಲಿ ವೈಪರ್ ಇದೆ ನೋಡಿ, ಇಲ್ಲಿ ವಿತ್ ವಾಷರ್ ಕೂಡ ಇದೆ, ಬಟ್ ಇದರಲ್ಲಿ ಡಿಫಾಗರ್ ಬರಲ್ಲ. ಇನ್ನು ಟೈಲ್ ಲೈಟ್ ನೋಡ್ಬೋದು ನೀವು, ಇದು LED-ನೇ, ಒಂಥರ ಕತ್ರಿ ಶೇಪಲ್ಲಿ ಇದೆ ಇದು ಟೈಲ್ ಲೈಟು. ಟಾಟಾ ಲೋಗೋ, ರಿವರ್ಸ್ ಕ್ಯಾಮ್ರಾ, ನೆಕ್ಸಾನ್ ಬ್ಯಾಡ್ಜಿಂಗು. ಇದರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಬ್ಯಾಕ್ ಪಾರ್ಕಿಂಗ್ ಸೆನ್ಸರ್ಸು. ಫ್ರಂಟಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಸೆನ್ಸರ್ಸ್ ಬರಲ್ಲ. ಬ್ಯಾಕು ಬೂಟ್ ಓಪನ್ ಮಾಡೋದಕ್ಕೆ ಇಲ್ಲೊಂದು ಬಟನ್ ಇದೆ, ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಬೂಟ್ ಓಪನ್ ಆಗುತ್ತೆ. ಬೂಟ್ ಸ್ಪೇಸ್ ವಿಚಾರಕ್ಕೆ ಬಂದರೆ, ಬೂಟ್ ಸ್ಪೇಸ್ ನಿಮಗೆ 382 ಲೀಟ್ರ್ ಬರುತ್ತೆ ಬೂಟ್ ಸ್ಪೇಸು. ಸೊ ತುಂಬ ಒಳ್ಳೆ ಬೂಟ್ ಸ್ಪೇಸ್ ಇದು. ಇಲ್ಲಿ ಕೂಡ ನಿಮಗೆ 2 ಹುಕ್ ಇದೆ. ಇದರಲ್ಲಿ ನಿಮ್ಗೆ ಏನಾದರೂ ಕವರು ಇಲ್ಲ ಲಗೇಜ್ ಏನಾದರೂ ನೇತಾಕೋಬೋದು. ಈ ಕಡೆ ಸೈಡ್ ಕೂಡ 2 ಹುಕ್ ಕೊಟ್ಟಿದ್ದಾರೆ. ಇಲ್ಲಿ ಲೈಟ್ಸ್ ಇದೆ, ನೈಟ್ ಟೈಮ್ ನಿಮಗೆ ತುಂಬ ಯೂಸ್ ಆಗುತ್ತೆ ಬೂಟಲ್ಲಿ ಏನಾದರೂ ತಗೊಳ್ಳೋದಕ್ಕೆ. ನೋಡಿ, ಇದು ಟೂಲ್ ಕಿಟ್ಟು. ಇನ್ನು ಇದು ಸ್ಪೇರ್ ವೀಲು. ಸ್ಪೇರ್ ವೀಲ್ ಬಂದು ಸ್ಟೀಲ್ ವೀಲೇ ಬರೋದು, ಅಲಾಯ್ ವೀಲ್ ಬರಲ್ಲ. ಓಕೆ, ಈ ಗಾಡಿ ಕೀ ನೋಡ್ಬೋದು, ಈ ಥರ ಇದೆ. ತುಂಬ ಪ್ರೀಮಿಯಮ್ ಆಗಿದೆ ಕೀ. ಇವರು ಕೀ ಕವರ್ ಹಾಕ್ಸಿದ್ದಾರೆ, ಇದು ಆಫ್ಟರ್ ಮಾರ್ಕೆಟ್ದು. ಬಟ್ ಒಳಗಡೆ ಕೀ ಕೂಡ ಚೆನ್ನಾಗಿರುತ್ತೆ, ಇದು ನಾನು ನೋಡಿದ್ದೀನಿ. ಇದರಲ್ಲಿ ನಿಮಗೆ ಲಾಕು ಅನ್ಲಾಕು ಮತ್ತು ಬೂಟ್ ರಿಲೀಸ್ ಬಟನು
ಮತ್ತು ಹೆಡ್ಲೈಟ್ ಸ್ವಿಚ್ ಕೂಡ ಇದೆ. ನಿಮ್ಗೇನಾದ್ರು ಪಾರ್ಕಿಂಗಲ್ಲಿ ಗಾಡಿ ಗೊತ್ತಾಗಲಿಲ್ಲ ಅಂದರೆ ನೈಟ್ ಟೈಮು ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಹೆಡ್ಲೈಟ್ ಆನ್ ಆಗುತ್ತೆ. ಡ್ರೈವರ್ ಸೈಡಲ್ಲಿ ಬಂದರೆ ನೀವು ನೋಡ್ಬೋದು, ನೀವು 4 ಪವರ್ ವಿಂಡೋಸ್ ಕಂಟ್ರೋಲ್ಸ್ ಇಲ್ಲಿದೆ. ಇದು ಡೋರ್ ಲಾಕ್ ಕಂಟ್ರೋಲು. ಇದರಲ್ಲಿ ಟೋಟಲ್ 8 ಸ್ಪೀಕರ್ಸ್ ಬರುತ್ತೆ, 4 ಸ್ಪೀಕರು 4 ಟ್ವಿಟರು. ಈ ಒಂದು ಒಳ್ಳೆ ಆಕ್ಸೆಸರೀಸ್ ಹಾಕ್ಸಿದ್ದಾರೆ, ನೆಕ್ಸಾನ್ ಅಂತ ಸ್ಕಫ್ ಪ್ಲೇಟ್. ಇದು ಡೋರ್ ಇಳಿಬೇಕಾರೆ ಹತ್ಬೇಕಾರೆ ಸ್ಕ್ರಾಚ್ ಆಗಬಾರ್ದು ಅಂತ ಇಲ್ಲೊಂದು ಸ್ಕಫ್ ಪ್ಲೇಟ್ ಹಾಕ್ಸಿದ್ದಾರೆ. ಡೋರ್ ಪಾಕೆಟ್ಸ್ ನೋಡ್ಬೋದು ನೀವು, ತುಂಬಾ ದೊಡ್ಡದಾಗಿದೆ. ಇದರಲ್ಲಿ ಆರಾಮಾಗಿ 1 ಲೀಟರ್ ಬಾಟಲ್ ಇಡಿಸುತ್ತೆ. ಮಿರರ್ ಅಡ್ಜಸ್ಟರ್ ಇಲ್ಲಿದೆ, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ನೀವು ಬೇಕಂದ್ರೆ ಕೀ ಬೇಕಾದ್ರೂ ಇಲ್ಲಿ ಇಟ್ಕೋಬಹುದು. ಇನ್ನು ಈ ಗಾಡಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಕೀನ ನೀವು ಜೋಬಲ್ಲಿ ಇಟ್ಕೊಂಡ್ರೆ ಸಾಕು, ಇಲ್ಲ ಇಲ್ಲಿ ಎಲ್ಲರೂ ಪ್ಲೇಸ್ ಮಾಡ್ಬೋದು. ಇದು ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಬ್ರೇಕ್ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಗಾಡಿ ಕಂಪ್ಲೀಟ್ ಆನ್ ಆಗುತ್ತೆ. ಆಮೇಲೆ ಇದರಲ್ಲಿ 12.5 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ. ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಫುಲ್ ಪ್ರೀಮಿಯಂ ಟಚ್ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಇದಾಗ್ಬೋದು ಮತ್ತೆ ಇದಾಗ್ಬೋದು, ಟೆಕ್ಸ್ಚರ್ ಎಲ್ಲ ಕೊಟ್ಟು ಸಖತ್ತಾಗಿದೆ. ಇದು ಸಖತ್ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ. ಇನ್ನು ಇದು ಬಂದು ಸ್ಟೇರಿಂಗ್ ವೀಲು. ಟಾಟಾದಲ್ಲಿ ಆಲ್ಮೋಸ್ಟ್ ಆಲ್ ಗಾಡಿಗಳಿಗೆ ಈಗ ಇದೇ ರೀತಿ ಸ್ಟೇರಿಂಗ್ ವೀಲ್ ಬರ್ತಿದೆ, ಅಂದ್ರೆ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲು. ಸೊ ಹೊಟ್ಟೆ ಇರೋರಿಗೆಲ್ಲ ಯೂಸ್ ಆಗಲಿ ಅಂತ. ಇಲ್ಲಿ ನಿಮಗೆ ಇಲ್ಯುಮಿನೇಟೆಡ್ ಲೋಗೋ ಬರುತ್ತೆ, ಟಾಟಾ ಲೋಗೋ. ಇದು ಗಾಡಿ ಆನ್ ಆದಾಗ ಆನ್ ಆಗುತ್ತೆ, ಮತ್ತೆ ಆಫ್ ಮಾಡಿದಾಗ ನೋಡಿ, ಈಗ ಆಫ್ ಮಾಡ್ತೀನಿ ಗಾಡಿನ ನೋಡಿ, ಈಗ ಟಾಟಾ ಲೋಗೋ ಆಫ್ ಆಗೋಯ್ತು ಕಂಪ್ಲೀಟ್ ಆಗಿ. ಮತ್ತೆ ಗಾಡಿ ಆನ್ ಮಾಡಿದ್ರೆ ಲೋಗೋ ಆನ್ ಆಗುತ್ತೆ. ಮತ್ತೆ ಈ ಲೈಟ್ಸ್ ಎಲ್ಲ ಬರುತ್ತೆ. ಈ ಸ್ವಿಚ್ ಗೇರ್ ಅಲ್ಲಿ ಏನಿದೆ ಇದೆಲ್ಲ ಲೈಟ್ಸ್. ಇದು ಮಧ್ಯದಲ್ಲಿ ಮಾತ್ರ ಆರನ್ ಬರುತ್ತೆ, ಇನ್ನಿದೆಲ್ಲ ಸ್ವಿಚ್ ಗೇರ್ಸ್. ಮೇನ್ ಫೀಚರ್ ಅಂದ್ರೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇದು ಒನ್ ಆಫ್ ದ ಮೇನ್ ಫೀಚರ್. ಇಲ್ಲಿ ನೀವು ಸ್ಪೀಡ್ ನ ಜಾಸ್ತಿ ಕಡಿಮೆ ಮಾಡ್ಕೋಬಹುದು, ಕ್ರೂಸ್ ಕಂಟ್ರೋಲ್ ಸ್ಪೀಡ್ ನ. ಇದೆಲ್ಲ ಮೊಬೈಲ್ ಕಾಲ್ ರಿಸೀವ್ ಮಾಡೋದು, ಸಾಂಗ್ ಚೇಂಜ್ ಮಾಡೋದು, ಆ ಕಂಟ್ರೋಲ್ಸ್ ಇದು. ಇಲ್ಲಿ ಏರ್ ಬ್ಯಾಗ್ ಬ್ಯಾಡ್ಜಿಂಗ್ ಇದೆ, ಇದು ಕೂಡ ಆರಾನ್ ಆಗಿ ವರ್ಕ್ ಮಾಡುತ್ತೆ. ನೀವು ಇಲ್ಲಿ ಪ್ರೆಸ್ ಮಾಡಕ್ ಆಗಿಲ್ಲ ಅಂದ್ರೆ ಇಲ್ಲಿ ಪ್ರೆಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನ ಇದು ಫ್ಲಾಟ್ ಬಾಟಮ್ ಸ್ಟೇರಿಂಗು, ಆಗ್ಲೇ ಹೇಳ್ದಂಗೆ. ಸೊ ಸ್ಟೇರಿಂಗ್ ನಿಮ್ಗೆ ತುಂಬಾ ಪ್ರೀಮಿಯಂ ಅನ್ಸುತ್ತೆ. ಚೆನ್ನಾಗಿದೆ ಗುರು, ಗಾಡಿ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು ಹೊಸ ಮಾಡಲು. ಈ ಪಾರ್ಟ್ ಏನಿದೆ ಇದೆಲ್ಲ ಕಂಪ್ಲೀಟ್ ಟಚ್ ಬರುತ್ತೆ. ಇದೆಲ್ಲ AC ಕಂಟ್ರೋಲ್ಸ್, ಟೆಂಪರೇಚರ್ ಜಾಸ್ತಿ ಮಾಡೋದು, ಫ್ಯಾನ್ ಸ್ಪೀಡ್ ಜಾಸ್ತಿ ಮಾಡೋದು. ಇದನ್ನ AC ಬೇಕಾದ್ರೆ ನೀವು ಇಲ್ಲಿ ಆನ್ ಮಾಡ್ಕೋಬಹುದು, ಇಲ್ಲಿ ಆಫ್. ಮತ್ತೆ ಇದು ಆಟೋ AC, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ AC ನಲ್ಲಿ ಒನ್ ಆಫ್ ದ ಬೆಸ್ಟ್ ಫೀಚರ್ ಇವ್ರು ಕೊಟ್ಟಿರೋದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಈ ಪ್ರೈಸ್ ರೇಂಜ್ ಅಲ್ಲಿ. ಇದು ನಿಮ್ಗೆ 360 ಡಿಗ್ರಿ ಸ್ವಿಚ್. ಇದೆಲ್ಲ ಟಚ್ ಅಷ್ಟೇ, ಇದು ಯಾವುದೇ ರೀತಿ ಫಿಸಿಕಲ್ ಬಟನ್ ಅಲ್ಲ, ಸುಮ್ಮನೆ ಟಚ್ ಮಾಡಿದ್ರೆ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ 3D ಸರೌಂಡಿಂಗ್ ವ್ಯೂ ಬರ್ತಿದೆ. ಇಲ್ಲಿ ಲೆಫ್ಟ್ ಡೋರ್ ಓಪನ್ ಆಗಿದೆ, ಅದರಿಂದ ಇಲ್ಲಿ ಬ್ಲ್ಯಾಕ್ ಬರ್ತಿದೆ ಲೆಫ್ಟ್ ಅಲ್ಲಿ. ಸೊ ನೀವು ಇಲ್ಲಿ 2D 3D ಮತ್ತೆ ಬರೀ ಫ್ರಂಟ್ ಬರೋ ತರ, ಇನ್ನ ಬರೀ ರೇರ್ ಬರೋ ತರ, ಈ ತರ ಎಲ್ಲ ಚೇಂಜ್ ಮಾಡ್ಕೋಬಹುದು ಇಲ್ಲಿ ವ್ಯೂಸ್ ನ. ಹಾಗೇನೆ ಇಲ್ಲಿ ನಿಮ್ಗೆ 12 ವೋಲ್ಟ್ ಸಾಕೆಟ್ ಬರುತ್ತೆ, USB C ಪಿನ್ ಎಲ್ಲ ಬರುತ್ತೆ. ಗೇರ್ ಲಿವರ್ ನೋಡ್ಬೋದು ನೀವು, ಗೇರ್ ಲಿವರ್ ಕೂಡ ಪ್ರೀಮಿಯಂ ಆಗಿದೆ. ಇದರಲ್ಲಿ ಟೋಟಲ್ 6 ಗೇರ್ ಬರುತ್ತೆ, 6+1, 6 ಫಾರ್ವರ್ಡ್, 1 ರಿವರ್ಸ್. ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಎಷ್ಟು ಚೆನ್ನಾಗಿದೆ ಅಂತ ಇದು. ಸೊ ನಿಮ್ಗೆ ಎವ್ರಿ ಟೈಮ್ ಇದನ್ನು ಓಪನ್ ಮಾಡಿ ಆಕ್ಸೆಸ್ ಮಾಡಬೇಕು ಅಂತ ಏನಿಲ್ಲ, ನೀವು ಇದನ್ನ ಈ ಟ್ರೇನ ಸ್ವೈಪ್ ಮಾಡಿ ಕೂಡ ಇದನ್ನ ಆಕ್ಸೆಸ್ ಮಾಡ್ಕೋಬಹುದು. ಕಪ್ ಹೋಲ್ಡರ್ಸ್ ಇದ್ರೊಳಗಡೆ ಕೂಡ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. 3 ಡ್ರೈವ್ ಮೋಡ್ ಬರುತ್ತೆ, ಎಕೋ, ಸಿಟಿ ಮತ್ತೆ ಸ್ಪೋರ್ಟ್. ಸ್ಪೋರ್ಟ್ ಅಲ್ಲಂತೂ ಪವರ್ ತುಂಬಾ ಚೆನ್ನಾಗಿದೆ. ಎಕೋ, ಸಿಟಿ ನೀವು ಸಿಟಿ ಒಳಗಡೆ ಯೂಸ್ ಮಾಡ್ಕೋಬಹುದು. IRVM ಬಂದ್ರೆ IRVM ಮ್ಯಾನ್ಯುಯಲ್ IRVM, ಆಟೋ IRVM ಬರಲ್ಲ. ಇನ್ನು ಸನ್ ಶೇಡ್ಸ್ ಅಲ್ಲಿ ನಿಮ್ಗೆ ಮಿರರ್ ಬರಲ್ಲ ಡ್ರೈವರ್ ಸೀಟ್ ಅಲ್ಲಿ. ಪ್ಯಾಸೆಂಜರ್ ಸೀಟ್ ಅಲ್ಲಿ ಬರುತ್ತೆ. ಇಲ್ಲಿ ರೀಡಿಂಗ್ ಲ್ಯಾಂಪ್ ಇದೆ, ಇದು LED. ಸನ್ ರೂಫ್ ಓಪನ್ ಕ್ಲೋಸ್ ಮಾಡೋ ಬಟನ್ ಇಲ್ಲಿದೆ. ಪ್ಯಾಸೆಂಜರ್ ಏರ್ ಬ್ಯಾಗು ಆಫ್ ಆಗಿದೆಯಾ ಆನ್ ಆಗಿದೆಯಾ ಇಲ್ಲಿ ಇಂಡಿಕೇಟರ್ ಇದೆ. ಮತ್ತೆ ಇದು ಚೈಲ್ಡ್ ಸೀಟ್ ಬೆಲ್ಟ್. ವಾಯ್ಸ್ ಕಮಾಂಡ್ಸ್ ಕೂಡ ಬರುತ್ತೆ. ಈ ಬಟನ್ ಕ್ಲಿಕ್ ಮಾಡಿದ್ರೆ ವಾಯ್ಸ್ ಕಮಾಂಡ್ ಹೇಳ್ಬೋದು ನೀವು. ಓಪನ್ ಸನ್ ರೂಫ್ ನೋಡಿ, ಈಗ ನಾನೇನ್ ಬಟನ್ ಕ್ಲಿಕ್ ಮಾಡಲಿಲ್ಲ ಇಲ್ಲಿ ಸನ್ ರೂಫ್ ಓಪನ್ ಮಾಡೋದಕ್ಕೆ, ಬರೀ ವಾಯ್ಸ್ ಕಮಾಂಡ್ ಕೊಟ್ಟಿದ್ದಷ್ಟೇ. ಕ್ಲೋಸ್ ಸನ್ ರೂಫ್. ಪ್ಯಾಸೆಂಜರ್ ಸೀಟ್ ಕೂಡ ತುಂಬಾ ಕಂಫರ್ಟಬಲ್ ಆಗೇ ಇದೆ. ಏನು ಲೆಗ್ ರೂಮ್ ಆಗ್ಬೋದು, ಮತ್ತೆ ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗೇ ಇದೆ. ಸೊ ಒಳ್ಳೆ ಕಂಫರ್ಟಬಲ್ ಗಾಡಿ ಅಂತ ಹೇಳ್ಬೋದು ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ AC ವೆಂಟ್ಸ್ ಕೂಡ ಇದೆ ಪ್ಯಾಸೆಂಜರ್ಸ್ಗೆ. ನೀವು ಇದನ್ನ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಬ್ಲೋರ್ ಡೈರೆಕ್ಷನ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ 2 ಪ್ಯಾಸೆಂಜರ್ಸ್ಗೂ ಕೂಡ ಹೆಡ್ರೆಸ್ಟ್ ಬರುತ್ತೆ. ಸೆಂಟರ್ ಪ್ಯಾಸೆಂಜರ್ಗೆ ಯಾವುದೇ ರೀತಿ ಹೆಡ್ರೆಸ್ಟ್ ಬರಲ್ಲ. ಆ ಕಡೆ ಈ ಕಡೆ 2 ಹೋಲ್ಡರ್ಸ್ ಇದೆ ಪ್ಯಾಸೆಂಜರ್ಸ್ಗೆ. ಹೋಲ್ಡರ್ಸ್ ವಿತ್ ಹುಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಹುಕ್ ಇದೆ. ನೀವೇನಾದ್ರೂ ಲಗೇಜ್ ಕೂಡ ಇಲ್ಲೂ ಕೂಡ ಹಾಕೋಬಹುದು ನೀವು. ಅದಲ್ದೇನೆ ಇಲ್ಲೂ ಕೂಡ ಹುಕ್ಸ್ ಇದೆ. ಆ ಕಡೆ ಒಂದು ಹುಕ್ ಇದೆ, ಮತ್ತೆ ಈ ಕಡೆ ಒಂದು ಹುಕ್ ಇದೆ. ಗೈಸ್ ಬನ್ನಿ ಈಗ ಗಾಡಿ ಓಡಿಸ್ ನೋಡೋಣ. ಇದು ರಿವರ್ಸ್ ಗೇರ್ ಬಂದು ಇದನ್ನ ಪ್ರೆಸ್ ಮಾಡಿ 6th ಗೇರ್ಗೆ ಹಾಕಿದ್ರೆ ಇದೆ ರಿವರ್ಸ್ ಗೇರು. ರಿವರ್ಸ್ ಗೇರ್ ಹಾಕಿದ ತಕ್ಷಣ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ತೋರಿಸ್ತಿದೆ ಪಾರ್ಕ್ ಬ್ರೇಕ್ ಎಂಗೇಜ್ಡ್, ಪ್ಲೀಸ್ ರಿಲೀಸ್ ಅಂತ. ಪಾರ್ಕಿಂಗ್ ಬ್ರೇಕ್ ರಿಲೀಸ್ ಮಾಡ್ಬಿಟ್ಟು ಮೂವ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಫಸ್ಟ್ ಗಾಡಿ ಒಳಗಡೆ ಕುತ್ಕೊಂಡಾಗ ನಾನು ಹಳೆ ನೆಕ್ಸಾನ್ ರಿವ್ಯೂ ಮಾಡಿದಾಗ್ಲೂ ಕೂಡ ಹೇಳಿದ್ದೆ, ಫಸ್ಟ್ ಫೀಲ್ ಆಗದೆ ಬಿಲ್ಡ್ ಕ್ವಾಲಿಟಿ. ಅಂದ್ರೆ ಈ ಗಾಡಿ ಒಳಗೆ ಕೂತಿದ್ದೀನಪ್ಪ ಅಂತ ಅನ್ಸುತ್ತೆ, ಒಳ್ಳೆ ಟ್ರಕ್ ಒಳಗಡೆ ಕುತ್ಕೊಂಡಂಗೆ ಆಗುತ್ತೆ.
ಹಂಗಂತ ರಫ್ ಇಲ್ಲ, ಫುಲ್ ಸ್ಮೂತ್ ಐತೆ ಗಾಡಿ. ಒಳಗಡೆ ಇಂಟೀರಿಯರ್ಸ್ ಆಗ್ಬೋದು, ಇಂಜಿನ್ ಆಗ್ಬೋದು, ಹೆವಿ ಸ್ಮೂತ್ ಐತೆ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ. ಆಮೇಲೆ ಹೇಳೋದೇ ಬೇಕಾಗಿಲ್ಲ, ಗೊತ್ತಲ್ಲ ನಿಮಗೆ ಇದು 5 ಸ್ಟಾರ್ ರೇಟಿಂಗಲ್ಲಿ ಬರುತ್ತೆ ಅಂತ. ಗಾಡಿ ಈಗ 222 ಕಿಲೋಮೀಟರ್ ಓಡಿದೆ ಅಷ್ಟೇ. ನೆನ್ನೆ ತಾನೇ ಡೆಲಿವರಿ ಆಗಿದ್ದು ಅಂತ ಹೇಳಿದೆ. ಸೊ ಅದರಿಂದ ಇದನ್ನು ಜಾಸ್ತಿ ಸ್ಪೀಡಲ್ಲಿ ಓಡಿಸಲ್ಲ ನಾನೀಗ. ಅರೌಂಡ್ ಒಂದು 60-70 ತೋರಿಸ್ತೀನಿ. AC ಕೂಡ ಚೆನ್ನಾಗಿದೆ ಅಲ್ವಾ, ಪಟ್ಟಂತ ಕೂಲ್ ಆಗಿಬಿಡುತ್ತೆ. ಅಲ್ಲಿ ಟಾಟಾ ಎಕ್ಸಾ ಹೋಗ್ತಿದೆ ನೋಡಿ. ಬಟ್ ಆ ಗಾಡಿನ ನಾವು ಪ್ಲಾಫ್ ಮಾಡ್ಬಿಟ್ಟು, ಏನಕ್ಕೆ ಹೇಳಿ, ನಮ್ಗೆ ಇನೋವಾ ಇಷ್ಟ ಅಲ್ವಾ. ಇನೋವಾ ಅಂತ ತಗೋತೀವಲ್ಲ, ಟಾಟಾ ಎಕ್ಸಾ ಸಖತ್ ಗಾಡಿ ಅದು, ಒಳ್ಳೆ ಗಾಡಿ ಅದು. ಬಟ್ ಅದನ್ನ ಪ್ಲಾಫ್ ಮಾಡ್ದು. ಇಂಜಿನ್ ಸಕ್ಕ ಸ್ಮೂತ್ ಇದೆ ಅಲ್ವಾ, ಗಾಳಿ ಏನು ಸೌಂಡ್ ಏನು ಗೊತ್ತೇ ಆಗ್ತಿಲ್ಲ ಗಾಡಿ. ಆಮೇಲೆ ಇನ್ನೊಂದು NVH ಲೆವೆಲ್ಸ್ ಕೂಡ ಸಖತ್ ಇಂಪ್ರೂವ್ ಮಾಡಿದಾನೆ ಟಾಟಾದನು. ಗಾಡಿ ಸೌಂಡ್ ಏನು ಕೇಳಿಸಲ್ಲ ಅಲ್ವಾ, ಎಲೆಕ್ಟ್ರಿಕ್ ತರ. ಆರನ್ ಏನಾದ್ರು ಮಾಡಿದ್ರೆ ಮಾತ್ರ, ಗಾಡಿ ಯಾವ್ದಾರು ಆರನ್ ಮಾಡಿದ್ರೆ ಮಾತ್ರ ಕೇಳಿಸುತ್ತೆ. ಬಟ್ ಇಲ್ಲ ಅಂದ್ರೆ ನಿಮ್ಗೆ ಗಾಳಿ ಸೌಂಡ್ ಆಗ್ಬೋದು, ಇಲ್ಲ ಹೊರಗಡೆ ಗಾಡಿಗಳು ಮೂವ್ ಆಯ್ತಾರ ಸೌಂಡ್ ಆಗ್ಬೋದು, ಏನು ಕೇಳಿಸ್ತಾ ಇಲ್ಲ ನೋಡಿ. ಇಂಡಿಕೇಟರ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಗೆ ಇಂಡಿಕೇಟರ್ ತೋರಿಸ್ಬಿಡುತ್ತೆ ಡಿಸ್ಪ್ಲೇನಲ್ಲೇ, ರೈಟ್ ವ್ಯೂ. ಈಗ ನಾನು ರೈಟ್ ಇಂಡಿಕೇಟರ್ ಹಾಕಿದ್ದೀನಿ. ಏನ್ ಫೀಚರ್ಸ್ ಬೇಕು ಎಲ್ಲ ಕೊಟ್ಟಿದ್ದಾನೆ ಗುರು, ಇಂಥ ಫೀಚರ್ ಇಲ್ಲ ಅನ್ನಂಗಿಲ್ಲ. ಹೈವೇನಲ್ಲಿ ಇದ್ದೀನಿ ನಾನೀಗ, 55 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ 4th ಗೇರಲ್ಲಿ. ಕ್ರೂಸ್ ಆನ್ ಮಾಡಿ ನೋಡೋಣ ಬನ್ನಿ. ಈಗ ನೋಡಿ 4th ಗೇರಲ್ಲಿದೆ, 55 ಸ್ಪೀಡು, ಕ್ರೂಸ್ ಆನ್ ಮಾಡಿದ್ದೀನಿ, ಹಂಗೆ ಹೋಗ್ತಿದೆ ನೋಡಿ. ಈಗ ನಾನು ಯಾವುದೇ ರೀತಿ ಆಕ್ಸಿಲರೇಟ್ ಮಾಡ್ತಿಲ್ಲ, ಬ್ರೇಕ್ ಹಿಡಿತಾ ಇಲ್ಲ. ಸೊ ಕಂಪ್ಲೀಟಾಗಿ ಗಾಡಿ ಅದರಷ್ಟೇ ಮೂವ್ ಆಗ್ತಾ ಇದೆ. ಅಡಾಸ್ ಬರಲ್ಲ, ಇದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಲ್ಲ, ನಾರ್ಮಲ್ ಕ್ರೂಸ್ ಕಂಟ್ರೋಲೇ. ಕ್ರೂಸ್ ಕಂಟ್ರೋಲ್ ಇರೋದ್ರಿಂದ ಹೈವೇನಲ್ಲಿ ಗಾಡಿನ ತಗೊಂಡೋದ್ರೆ ನಿಮ್ಗೇನಿಲ್ಲ ಅಂದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಇದು. ಕ್ರೂಸ್ ಕಂಟ್ರೋಲ್ ಇರೋದು ನಿಮ್ಗೆ ಅಲ್ಲಿ ಯೂಸ್ ಆಗುತ್ತೆ ನೋಡಿ. ಇಂಥರ ದೊಡ್ಡ ದೊಡ್ಡ ಹೈವೇ ಸಿಕ್ಬಿಟ್ರೆ ಹಾಕ್ಬಿಟ್ಬಿಟ್ರೆ ಆಮೇಲೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಸಾರಿ, ನಾನು ಅವಾಗಲೇ ಕನ್ಫ್ಯೂಸ್ ಆದೆ. ಇದು ಆ್ಯಕ್ಚುಲಿ ಗಾಡಿ ಓಡಿರೋದು 15 ಕಿಲೋಮೀಟರ್ ಅಷ್ಟೇ. ನಿನ್ನೆ ಡೆಲಿವರಿ ಆಗಿ 15 ಕಿಲೋಮೀಟರ್ ಓಡೈತೆ ಇದು ಕರೆಕ್ಟಾಗಿ. ಟಾಟಾ ಪಂಚ್ ಯಾಕೆ ತಗೊಳ್ಳಿಲ್ಲ ನೀವು? ಪಂಚು ಗಾಡಿ ಒಂಚೂರು ಚಿಕ್ಕ ಅನಿಸ್ತು. ಚಿಕ್ಕ, ಹೌದು. ಪಂಚೋದು ಈ ಸೆಗ್ಮೆಂಟ್ ಗಾಡಿ ಅಲ್ಲ, ಇದಕ್ಕಿಂತ ಸ್ವಲ್ಪ ಕಾಂಪ್ಯಾಕ್ಟ್ SUV ಟೈಪ್ ಅದು. ಈಗ ನೆನ್ನೆ ತಾನೇ ತಗೊಂಡಿರೋ ಗಾಡಿ ಆಗಿರೋದ್ರಿಂದ ಅದಲ್ದೇನೆ ಓಡಿರೋದೇ ಬರೀ 15 ಕಿಲೋಮೀಟ್ರು. ಸೊ ನಾನೀಗ ಫಾಸ್ಟಾಗಿ ಓಡಿಸಿ ಇದೆಲ್ಲ ತೋರ್ಸೋಕ್ಕಾಗಲ್ಲ ನಿಮಗೆ. ಗಾಡಿ ಯಾವ ಥರ ಪಿಕಪ್ ಇದೆ ಇದೆಲ್ಲನೂ ಟಾಪ್ ಸ್ಪೀಡ್ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ಇನ್ನೊಂದ್ಸಲ ಇದೇ ಗಾಡಿ ಒಂದು 2000 ಕಿಲೋಮೀಟ್ರ್ ಓಡಿದ್ಮೇಲೆ ತೋರಿಸ್ತೀನಿ. ಆಮೇಲೆ ಸರ್, ಈಗ ನೀವು ಬ್ರೆಝಾ ನೋಡಿದ್ರಿ ಅಂತ ಹೇಳಿದ್ರಿ. ಬ್ರೆಝಾನಲ್ಲಿ ನಿಮ್ಗೆ ಏನು ಇಷ್ಟ ಆಗ್ಲಿಲ್ಲ? ಬ್ರೆಝಾದಲ್ಲಿ ಅಂದ್ರೆ ಒಂದು ಬಿಲ್ಡ್ ಕ್ವಾಲಿಟಿ, ಅದ್ ಬಿಟ್ರೆ ಅಷ್ಟು ಫ್ಯೂಚರ್ ಇರಲಿಲ್ಲ. ಒಳಗಡೆ 360 ಕ್ಯಾಮ್ರಾ ಇರಲಿಲ್ಲ ಈ ಬಜೆಟ್ ಅಲ್ಲಿ. ಇದು ಟಾಟಾದಲ್ಲಿ ನೆಕ್ಸನ್ ಅಲ್ಲಿ ಎಲ್ಲ ಫ್ಯೂಚರ್ ಕೂಡ ಐತೆ. ಆಮೇಲೆ ಬ್ರೆಝಾದಲ್ಲಿ 5 ಗೇರು, ಇದ್ರಲ್ಲಿ 6 ಕೊಟ್ಟವ್ರೆ. ಹೌದು, ನೀವ್ ಹೇಳೋದು ಕರೆಕ್ಟ್. ಆಮೇಲೆ ನಾನು ನೋಡಿದೀನಿ ಇದ್ರ ಪಿಕಪ್ ಬ್ರೆಝಾದಲ್ಲಿ ಬರಲ್ಲ. ನಾನು ನೋಡಿದೀನಿ, 2 ಕಾರ್ನ ಓಡಿಸಿದೀನಲ್ಲ. ಇದ್ರಲ್ಲಿ ಹೆಂಗೆ ಅಂದ್ರೆ 4th ಗೇರಲ್ಲಿ 40 ಇಂದ 140 ತನಕ ಹೋಗಿದ್ದೀನಿ. ಅದು ಜಾಗ ಅಷ್ಟೇ ಸಿಕ್ಕಿದ್ದು, ಇಲ್ಲ ಅಂದ್ರೆ ಒಂದು 150 ಹೋಗ್ತಿದ್ದೆ ಅದರಲ್ಲಿ 4th ಗೇರಲ್ಲೇ. ಅಂದ್ರೆ ಅಷ್ಟು ಪವರ್ ಐತೆ ಗಾಡಿಲಿ. ಇದ್ರಲ್ಲಿ ಸ್ಟೇರಿಂಗ್ ಅಡ್ಜಸ್ಟಬಿಲಿಟಿ ನೋಡಿದ್ರೆ ಟಿಲ್ಟ್ ಅಷ್ಟೇ ಬರೋದು, ಟೆಲಿಸ್ಕೋಪಿಕ್ ಬರಲ್ಲ. ಅಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಯಾವ ಗಾಡಿನಲ್ಲೂ ಟೆಲಿಸ್ಕೋಪಿಕ್ ಬರಲ್ಲ ಬಿಡಿ. ಈಗ ತಾರ್ ರಾಕ್ಸ್, ರೀಸೆಂಟ್ ಆಗಿ ತಾರ್ ರಾಕ್ಸ್ ತಗೊಂಡ ನಮ್ಮ ಫ್ರೆಂಡ್, ಟಾಪ್ ಮಾಡಲು, ಕಂಪ್ಲೀಟ್ ಟಾಪ್ ಮಾಡಲು, ಅದು 25 ಲ್ಯಾಕ್ ಆಯ್ತು ಆನ್ ರೋಡ್. ಅದ್ರಲ್ಲೂ ಕೂಡ ಬರೀ ಟಿಲ್ಟ್ ಅಷ್ಟೇ ಇರೋದು, ಟೆಲಿಸ್ಕೋಪಿಕ್ ಬರಲ್ಲ. ಸೊ ಇದನ್ನ ನಾವು ಫೀಚರ್ಲೆಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಈ ಬಜೆಟ್ ಅಲ್ಲಿ ಇದು ಬೆಸ್ಟ್. ಟಿಲ್ಟ್ ಆದ್ರೂ ಕೊಟ್ಟವನಲ್ಲ. ಆಮೇಲೆ ನಂಗೆ ಇದ್ರಲ್ಲಿ ಸಖತ್ ಇಷ್ಟ ಆಗಿದ್ದ ಫೀಚರ್ಸ್ ಅಂದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು, 360 ಡಿಗ್ರಿ ಕ್ಯಾಮ್ರಾ, ಸೊ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ ಈ ಬಜೆಟಲ್ಲಿ. ಆಮೇಲೆ ಸನ್ ರೂಫು ಬರುತ್ತೆ, ಮಕ್ಳಿಗೆಲ್ಲ ಸನ್ ರೂಫ್ ಇಷ್ಟ. ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ. ಏನಿಲ್ಲ ಗುರು, 14 ಲಕ್ಷಕ್ಕೆ ನಿಮ್ಗೆ ಏನಿಲ್ಲ, ಎಲ್ಲ ಕೊಟ್ಟಿದ್ದಾನೆ ಟಾಟಾದವರು. ಸೊ ಗಾಡಿ ನಿಮ್ಮ ಮನೆಯವ್ರಿಗೆಲ್ಲ ಕಂಪ್ಲೀಟ್ ಇಷ್ಟ ಆಯ್ತಾ? ಹಾಗಾದ್ರೆ ಖಂಡಿತ ಎಲ್ಲಾರು ಇಷ್ಟ ಆಗೈತೆ. ನಾನು ಸ್ಟಾರ್ಟಿಂಗ್ ಕೇಳಿದೆ ಹರೀಶ್ಗೆನ ಇಷ್ಟ ಆಗಿರ್ನಿಲ್ವಂತ. ಇದು ಗಾಡಿ ನೋಡಿರ್ಲಿಲ್ವಲ್ಲ, ನೋಡಾದ್ಮೇಲೆ ಅವನ್ಗೂ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಅವನ್ಗೂ. ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ಮೇಲೆ ಫುಲ್ ಇಷ್ಟ ಆಯ್ತು. ಅವನ್ಗೂ ಎಲ್ಲ ಫ್ಯೂಚರ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಓಕೆ.
ಟಾಟಾ ಕರ್ವಿ ಟೆಸ್ಟ್ ಡ್ರೈವ್ ಮಾಡಿಲ್ವಾ ನೀವು? ಟಾಟಾ ಕರ್ವ ಓಡಿಸಿದ್ವಿ, ಬಟ್ ಅಷ್ಟು ಬಜೆಟ್ ಇರ್ಲಿಲ್ಲ. ಆ ಬಜೆಟ್ ಹೋದ್ರೆ ಈ ಬಜೆಟ್ ನಮ್ಗೆ ಓಕೆ ಅನ್ಸ್ತು, ಎಲ್ಲ ಫ್ಯೂಚರ್ ಇದ್ರಲ್ಲಿ ಐತೆ, ನಮ್ಗೆ ಫ್ಯಾಮಿಲಿಗೆ ಓಕೆ ಅನ್ಸ್ತು, ಅದಕ್ಕೆ ಇದೇ ತಗೊಂಡ್ವಿ. ಟಾಟಾ ಕರ್ವಿನಲ್ಲಿ ಈ ಫೀಚರ್ಸ್ ಎಲ್ಲ ಬರ್ಬೇಕು ಅಂದ್ರೆ ನಿಮ್ಗೆ ಮಿನಿಮಮ್ ಒಂದ್ 2 ಲಕ್ಷ ಆದ್ರೂ ಜಾಸ್ತಿ ಆಗುತ್ತೆ ಇದಕ್ಕಿಂತ. ಹೌದು, 17, 18 ಆ ಪ್ರೈಸ್ ಸೆಗ್ಮೆಂಟ್ ಹೊಂಟಾಗುತ್ತೆ. ಬಟ್ ಅದು ದೊಡ್ಡ ಗಾಡಿ, ಒಂಚೂರು ದೊಡ್ಡ. ಆಮೇಲೆ ನಮ್ಮ ಮನೇಲಿ ಪಾರ್ಕಿಂಗ್ ಅಷ್ಟು ಆಗಲ್ಲ, ಅದಕ್ಕೆ ನೆಕ್ಸಾನ್ಗೆ ಹೋಗಿದ್ದು. ಇದೇ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ನೀವು ಅವಾಗ್ಲೇ ಹೇಳ್ದಂಗೆ XUV 3X1 ನೋಡಕ್ ಹೋಗಿದ್ರಿ ಅಂತ ಹೇಳಿದ್ರಿ. ಅದು ವೇಟಿಂಗ್ ಪೀರಿಯಡ್ 1 ಮಂತ್ ಇತ್ತು, ಅದರಿಂದ ನನ್ಗೆ ಬೇಗ ಗಾಡಿ ಬೇಕಿತ್ತು, ಇದನ್ನ ತಗೊಂಡ್ರಿ ಅಂತ ಹೇಳಿದ್ರಿ. ಸೊ ಅದಲ್ದೇನೆ ಬೇರೆ ಇನ್ನೇನು ಇಷ್ಟ ಆಗ್ಲಿಲ್ಲ ನಿಮ್ಗೆ XUV 3X ಅಲ್ಲಿ? ಇಂಟೀರಿಯರ್ಸ್ ಅದು ಕೂಡ ಚೆನ್ನಾಗಿದೆ, ಗಾಡಿನೂ ಕೂಡ ಚೆನ್ನಾಗಿದೆ ಅದು, ಬಟ್ ಅದನ್ನ ಬಿಟ್ರೆ ಬೇರೆ ಏನ್ ಇಷ್ಟ ಆಗ್ಲಿಲ್ಲ ನಿಮ್ಗೆ ಗಾಡಿನಲ್ಲಿ? ಅಲ್ಲಂದ್ರೆ ಸನ್ರೂಫ್ ಒಂಚೂರು ಚಿಕ್ಕ ಇತ್ತು. ಆಮೇಲೆ ಟೆಸ್ಟ್ ಡ್ರೈವ್ ಕೇಳಿದಾಗ 1 ದಿನ 2 ದಿನ ಟೈಮ್ ಕೇಳಿದ್ರು, ಅದಕ್ಕೆ ಅಷ್ಟ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಲ್ಲಿ. ಸೊ ಅದರಿಂದ ನೀವು ಟಾಟಾ ನೆಕ್ಸಾನ್ ಬಂದ್ರಿ. ಹೌದು. ಮಂಡ್ಯ ಶೋರೂಮ್, ಮಹೇಂದ್ರ ಶೋರೂಮ್ ಅಷ್ಟೇನಿಲ್ಲ ಬಿಡಿ, ಅದು ತುಂಬಾ ಇಂಪ್ರೂವ್ ಮಾಡ್ಬೇಕು ಅವರು. ಏನೋ ಒಂದು ಸ್ವಲ್ಪ ಇದ್ರಂಗ್ ಇಟ್ಕೊಂಡಿದ್ದಾರೆ ಅಷ್ಟೇ, ಇಡ್ಬೇಕಲ್ಲ ಅನ್ನೋ ಇದ್ರಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಬಟ್ ಸೇಲ್ಸ್ ಮಾಡ್ತಿದ್ದಾರೆ, ಅವರಲ್ಲೂ ಸೇಲ್ಸ್ ಆಗ್ತಿದೆ, ಬಟ್ ಶೋರೂಮ್ ಇಂಪ್ರೂವ್ ಮಾಡ್ಬೇಕು. ನೀವು ಅಲ್ಲೇ ನೋಡಿದ್ರೆ ಟೊಯೋಟಾ ನೋಡಿ ಯಾವ ತರ ಶೋರೂಮ್ ಇದೆ ಮಂಡ್ಯದಲ್ಲಿ, ಟಾಟಾ ನೋಡಿ ಯಾವ ತರ ಇದೆ, ಸುಜುಕಿ ನೋಡಿ ಹೆಂಗಿದೆ, ಪಕ್ಕದಲ್ಲಿರೋ ಕಿಯಾ ನೋಡಿ, MG ನೋಡಿ ಯಾವ ತರ ಇದೆ. ಮಂಡ್ಯದಲ್ಲಿ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಶೋರೂಮ್ ಇಂಪ್ರೂವ್ ಮಾಡ್ಬೇಕು ಅಂತ ಇರೋದು ಮಹೇಂದ್ರ ಒಂದೇ. ಸೊ ಗೈಸ್, ಇದಿಷ್ಟು ಟಾಟಾ ನೆಕ್ಸಾನ್ ಕ್ರಿಯೇಟಿವ್ ಪ್ಲಸ್ ಎಸ್ ವೇರಿಯಂಟ್ ಬಗ್ಗೆ. ಗಾಡಿ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು? ನನ್ನ ಫೈನಲ್ ವರ್ಡಿಗೆ ಬಂದು ನೀವು ಗಾಡಿ ಕಣ್ಣು ಮುಚ್ಕೊಂಡು ತಗೋಬಹುದು. ತುಂಬ ಚೆನ್ನಾಗಿದೆ ಗಾಡಿ, ತುಂಬ ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ ಈ ಪ್ರೈಸ್ ಸೆಗ್ಮೆಂಟಲ್ಲಿ. ಬೇರೆ ಯಾವುದೇ ಗಾಡಿನಲ್ಲೂ ಇಷ್ಟೊಂದು ಫೀಚರ್ ಇಲ್ಲ, ಈ ಲೆವೆಲ್ ಬಿಲ್ಡ್ ಕ್ವಾಲಿಟಿ ಅಂತೂ ಇಲ್ಲ, ಅದಂತೂ ನೀವು ಬರೆದಿಟ್ಕೊಬಿಡಿ. ಈ ಲೆವೆಲ್ಗೆ ಬಿಲ್ಡ್ ಕ್ವಾಲಿಟಿ ಯಾರ ಕೈಲೂ ಕೊಡೋಕ್ಕಾಗಲ್ಲ. ಮತ್ತು ಇಂಜಿನ್ ಸ್ಮೂತ್ನೆಸ್ ಕೂಡ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಿಮಗೆ ಈ ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ಗಳೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಟಾಟಾದವರು. ಸೊ ಚೆನ್ನಾಗಿದೆ, ತಗೊಳ್ಳಿ ಗಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.